ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಪ್ಲ್ಯಾನ್ ಇದ್ದಿದ್ದು ಮಡಿಕೇರಿಯಲ್ಲಿರೋ ರಿಲೇಟಿವ್ ಮನೆಗೆ ಹೋಗಲಿಕ್ಕೆ. ಸೊ ನಾವು ಬೆಳಿಗ್ಗೆ ಬೇಗ ಎದ್ದು 2 ಹೊಸ ಪ್ಲೇಸ್ ನೋಡೋಣ ಅಂತ 6 o'clockಗೆ ಹೊರಟ್ವಿ. ನಾವು ಮಡಿಕೇರಿ ರೀಚ್ ಆಗುವಾಗ ಹೆಚ್ಚು ಕಮ್ಮಿ 10 ಗಂಟೆ ಆಗಿತ್ತು. ನಮ್ಮ ಮನೆಯಿಂದ ಇಲ್ಲಿಗೆ 150 ಕಿಲೋಮೀಟರ್ಸ್ ಉಂಟು. ಅದೇ ಇಲ್ಲಿಂದ ನಾವು ಹೋಗ್ಲಿಕ್ಕಿದ್ದ ಫಸ್ಟ್ ಪ್ಲೇಸ್ ಕೋಟೆ ಬೆಟ್ಟ ಟೆಂಪಲ್. Nobody's like you. You are not normal at all. No. I feel like I want to let down my guard and just fall. Cause someone was before you, and someone let me go. This time I must know for sure. Cause someone was before you, and someone let me go. But I just need to be sure. ನಾವು ಬೇಗ ರೀಚ್ ಆದ ಕಾರಣ ಅಲ್ಲಿ ಯಾರೂ ಇರಲಿಲ್ಲ. ಸೊ ನಾವು ಅಲ್ಲಿ ಸ್ವಲ್ಪ ಹೊತ್ತು ನಿಂತು ಟೆಂಪಲ್ ಎಲ್ಲ ನೋಡಿ ಅಲ್ಲಿಂದ ರಿಟರ್ನ್ ಹೊರಟ್ವಿ ಮಡಿಕೇರಿಗೆ. ಮಡಿಕೇರಿಯಲ್ಲಿ ಊಟ ಮಾಡಿ ಅಲ್ಲಿಂದ ನಾವು ಹೊರಟ ಸೆಕೆಂಡ್ ಪ್ಲೇಸ್ ಗ್ಲಾಸ್ ಬ್ರಿಡ್ಜ್ ಆಫ್ ಕೂರ್ಗ್. ಸೊ ಇದು ಸಂಡೇ ಆದ ಕಾರಣ ಇಲ್ಲಿ ತುಂಬ ರಶ್ ಇತ್ತು. ವೆಯ್ಟಿಂಗ್ ಪೀರಿಯಡ್ 40 ಮಿನಿಟ್ಸ್ ಇತ್ತು. ಪರ್ ಹೆಡ್ 200 ಚಾರ್ಜ್ ಮಾಡ್ತಾರೆ. ಸೊ ಗ್ಲಾಸಲ್ಲಿ ನಡೆಯೋ ಎಕ್ಸ್ಪೀರಿಯನ್ಸ್ ತುಂಬ ಒಳ್ಳೆ ಇತ್ತು. ಬಟ್ ಅಲ್ಲಿ ನಿಲ್ಲಿಕ್ಕೆ ಬಿಟ್ಟ ಟೈಮ್ ಜಸ್ಟ್ 6 ಮಿನಿಟ್. ಸೊ 200 ಫಾರ್ ಜಸ್ಟ್ 6 ಮಿನಿಟ್ ಅಷ್ಟು ಏನು ವರ್ತ್ ಅನಿಸಿಲ್ಲ. ಆಮೇಲೆ ಅಲ್ಲಿ ನೋಡೋಕ್ಕೂ ಏನು ಸೀನರಿ ಇರಲಿಲ್ಲ, ಜಸ್ಟ್ ನಡೆಯುವ ಎಕ್ಸ್ಪೀರಿಯನ್ಸ್ ಅಷ್ಟೇ ಗ್ಲಾಸಲ್ಲಿ. ಅಲ್ಲಿಂದ ರಿಟರ್ನ್ ನಾವು ಬಂದ ರೀಸನ್ ರಿಲೇಟಿವ್ದು ಮನೆಗೆ ಹೋದ್ವಿ. ಅಲ್ಲಿಂದ ಮತ್ತೆ ನಮ್ಮ ಮನೆಗೆ. ಇದು ಸೀಸನ್ ಸಮ್ಮರ್ ಆದ ಕಾರಣ ಜರ್ನಿ ಅಷ್ಟೇನು ಮಜಾ ಇರಲಿಲ್ಲ, ಬಟ್ ಬೈಕ್ ರೈಡ್ ಖುಷಿಯಾಗಿತ್ತು. ಇದು ರೈನಿ ಸೀಸನಲ್ಲಿ ಆಗಿದ್ರೆ ಇನ್ನು, ರೈನಿ ಸೀಸನ್ ಇಲ್ಲ ವಿಂಟರ್ ಸೀಸನಲ್ಲಿ ಆಗಿದ್ರೆ ಇನ್ನೂ ಒಳ್ಳೆ ಇರ್ತಿತ್ತು. ಸೊ ಕ್ಯಾಚ್ ಯು ಇನ್ ದಿ ನೆಕ್ಸ್ಟ್ ಒನ್.